ನಮಸ್ತೆ, ನಾನು ಡಾಕ್ಟರ್ ಚೇತನಾ ಪಾಟೀಲ್, PG ಸ್ಕಾಲರ್, MS ಇನ್ ಗೈನಕಾಲಜಿ ಆ್ಯಂಡ್ ಆಬ್ಸ್ಟೆಟಿಕ್ಸ್. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಒಬೆಸಿಟಿ, ಅದರಿಂದಾಗೋ ಚರ್ಮದ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಒಬೆಸಿಟಿ ಹಾಗೆ ಅದರಿಂದ ಹೇಗೆ ವೇಟ್ ಲಾಸ್ ಮಾಡ್ಕೋಬೇಕು ಮತ್ತು ಅದರಿಂದಾಗೋ ಗಾಲ್ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಉಂಟಾಗೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಅದನ್ನು ಹೇಗೆ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ. ಒಬೆಸಿಟಿ ಜಾಸ್ತಿ ಆಗಿರುವವರಲ್ಲಿ ಪಿತ್ತಕೋಶದಲ್ಲಿ ಕಲ್ಲು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನು ನಾವು ಗಾಲ್ ಸ್ಟೋನ್ಸ್ ಅಂತ ಕರಿತೀವಿ. ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ, ನಾರ್ಮಲ್ ಆಗಿ ಮನುಷ್ಯರಲ್ಲಿ ಬೈಲ್ ಅನ್ನೋ ಜ್ಯೂಸ್ ಇರುತ್ತೆ. ಬೈಲ್ ಅನ್ನೋ ಒಂದು ದ್ರವ ಪದಾರ್ಥ, ಇದು ಲಿವರಲ್ಲಿ ಉತ್ಪತ್ತಿ ಆಗುತ್ತೆ. ಇದು ಸೀಕ್ರೆಟ್ ಆಗಿ ನಮ್ಮ ಪಚನ ಕ್ರಿಯೆಗೆ, ಆಹಾರದ ಜೊತೆ ಇದು ಸೇರಿಕೊಂಡಾಗ ಪಚನ ಕ್ರಿಯೆಗೆ ಇದು ಹೆಲ್ಪ್ ಆಗುತ್ತೆ. ಆದರೆ ಒಬೆಸಿಟಿ ಇರುವವರಲ್ಲಿ ಏನಾಗುತ್ತೆ ಅಂದರೆ, ಈ ಬೈಲ್ ಅನ್ನೋ ದ್ರವ ಪದಾರ್ಥ ನಮ್ಮ ಪಚನ ಕ್ರಿಯೆಗೆ ಹೆಲ್ಪ್ ಮಾಡೋದಲ್ಲದೆ ಈ ಫ್ಯಾಟ್ ಏನಿರುತ್ತೆ ಅದು ಫ್ಯಾಟು ಲಿವರಲ್ಲಿ ಬಂದಾಗ ಆ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡಿ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಈ ಬೈಲ್ ಅನ್ನೋ ದ್ರವ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಒಳ್ಳೆ ಪಾತ್ರವನ್ನು ವಹಿಸುತ್ತೆ. ಈ ಒಬೆಸಿಟಿ ಇರುವವರಲ್ಲಿ ಏನಾಗುತ್ತೆ ಅಂದರೆ, ಜಾಸ್ತಿಯಾಗಿ ಫ್ಯಾಟ್ ಶೇಖರಣೆಗೊಳ್ಳುತ್ತೆ, ಕೊಬ್ಬು ಜಾಸ್ತಿಯಾಗಿ ಶೇಖರಣೆಗೊಳ್ಳುತ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಬ್ರೇಕ್ ಡೌನ್ ಮಾಡೋಷ್ಟು ಬೈಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಬೈಲು ಮತ್ತು ಕೊಬ್ಬು ಜಾಸ್ತಿಯಾಗಿ ಉತ್ಪತ್ತಿ ಆಗ್ತಾ ಇದು ಸೀಕ್ರೆಟ್ ಆಗೋದಿಲ್ಲ, ಅಂದರೆ ಹೊರಗಡೆ ಬರೋದಿಲ್ಲ, ಪಿತ್ತಕೋಶದಿಂದ ಹೊರಗಡೆ ಬರೋದಿಲ್ಲ. ಅದು ಅಲ್ಲೇ ಅತಿಯಾಗಿ ಶೇಖರಣೆಗೊಂಡು ಅದಾದ ಮೇಲೆ ಅದು ಶೇಖರಣೆ ಅತಿಯಾದ ಹಾಗೆ ಅಲ್ಲಿ ಸಾಲಿಡಿಫೈ ಆಗ್ತಾ ಹೋಗುತ್ತೆ. ಅದು ಸೀಕ್ರೆಟ್ ಆಗೋದಿಲ್ಲ, ಅದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಅದು ಒಂದು ಘನೀಕರಣ ರೂಪವನ್ನು ತೆಗೆದುಕೊಂಡು ಕಲ್ಲುಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಥರ ಆದಾಗ ಮನುಷ್ಯರಲ್ಲಿ ಏನು ಸಿಂಪ್ಟಮ್ಸ್ಗಳು ಅಂದರೆ, ಲಕ್ಷಣಗಳು ಏನು ಕಂಡು ಬರುತ್ತೆ ಅಂದರೆ, ಎದೆ ಉರಿತ ಆಗಿರ್ಬೋದು, ಹೊಟ್ಟೆ ನೋವು, ಆಮೇಲೆ ಸರಿಯಾಗಿ ಪಚನಕ್ರಿಯೆ ಆಗದೆ ಇರೋದು, ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಇದು ಅತಿಯಾದಾಗ ವಾಂತಿ, ಬೇದಿ, ಕಾಮಾಲೆ ರೋಗಗಳು ಕೂಡ ಕಂಡು ಬರುತ್ತೆ. ಸೊ ಇದು ಪ್ರಮುಖವಾಗಿ ಒಬೆಸಿಟಿಯಿಂದ ಜಾಸ್ತಿಯಾಗಿ ಕಂಡು ಬರುತ್ತೆ ಗಾಲ್ ಸ್ಟೋನ್ಸ್ಗಳು. ಅದನ್ನು ನಾನು ನಿಮ್ಗಾಗಲೇ ಹೇಳಿದೆ. ಹಾಗಾದರೆ ಇದನ್ನು ಹೇಗೆ ತಡೆಗಟ್ಟಬಹುದು ಈ ಗಾಲ್ ಸ್ಟೋನ್ಸ್ಗಳನ್ನ ಅಂತ ಅಂದರೆ, ಒಂದು ನಾವು ಮಾಡರ್ನ್ ಮೆಥಡ್ ಅಂದರೆ ಅಲೋಪತಿಕ್ ಸೈಡಿಂದ ನೋಡೋದಾದರೆ ಸರ್ಜರಿ ಈಸ್ ದ ಓನ್ಲಿ ಆಪ್ಷನ್ ಅಂತ ಹೇಳ್ತಾರೆ. ಅಂದರೆ ಪಿತ್ತಕೋಶವನ್ನು ತೆಗೆದುಹಾಕೋದು. ಇದರಲ್ಲಿ ಎರಡು ರೀತಿಯಾದ ಚಿಕಿತ್ಸೆಗಳನ್ನ ನಾವು ಕಾಣ್ಬೋದು. ಒಂದು ಅಂದರೆ ಈ ಗಾಲ್ ಸ್ಟೋನ್ಸ್ಗಳ ಸೈಜ್ ಮೇಲೆ ಅದು ಆಧಾರವಾಗಿರುತ್ತೆ. ಈ ಗಾಲ್ ಸ್ಟೋನ್ ಸೈಜು 6 mm ಕಡಿಮೆ ಇದ್ದಾಗ, ಆಮೇಲೆ ಆ ಲಕ್ಷಣಗಳು ಯಾವುದೇ ಥರ ಕಾಣಿಸದೇ ಇದ್ದರೆ ಅದನ್ನು ನಾವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಹೋದರೆ ಅದು ಏನು ತೊಂದರೆ ಕೊಡೋದಿಲ್ಲ. ಆದರೆ ಒಬೆಸಿಟಿ ಜಾಸ್ತಿ ಇರೋದ್ರ ಜೊತೆಗೆ ಈ ಕಲ್ಲಿನ ಪ್ರಮಾಣ 6 mm ಜಾಸ್ತಿ ಆಗ್ತಾ ಹೋದರೆ ಆವಾಗ ಪಿತ್ತಕೋಶವನ್ನು ತೆಗೆದುಹಾಕೋ ಒಂದು ಲ್ಯಾಪ್ಕೊಲೆಸಿಸ್ಟೆಕ್ಟೊಮಿ ಅಂತ ಹೇಳ್ತೀವಿ. ಅಂದರೆ ಲ್ಯಾಪ್ರೋಸ್ಕೋಪಿಕ್ ವೇಯಿಂದ ಗಾಲ್ ಬ್ಲಾಡರನ್ನು ತೆಗೆದುಹಾಕೋದು, ಅದು ಒಂದೇ ಆಪ್ಷನ್ ಆವಾಗ ಉಳ್ಕೊಳ್ಳುತ್ತೆ. ಸೊ ಹೇಗೆ ಇದನ್ನು ನಾವು ತಡೆಗಟ್ಬೋದು ಅಂತ ಅಂದರೆ, ದಿನನಿತ್ಯವಾಗಿ ನಮ್ಮ ಡೇ ಟು ಡೇ ರುಟೀನ್ಸ್ಗಳಲ್ಲಿ ನಾವು ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಈ ವೇಟ್ ಲಾಸ್ ಮಾಡಬೇಕು ಒಬೆಸಿಟಿ ಇರೋರು, ಅದು ನಿಜ. ಆದರೆ ಈ ಗಾಲ್ ಸ್ಟೋನ್ ಇರೋರಲ್ಲಿ, ಒಬೆಸಿಟಿ ಮತ್ತು ಗಾಲ್ ಸ್ಟೋನ್ ಎರಡು ಒಟ್ಟೊಟ್ಟಿಗೆ ಇರೋರಲ್ಲಿ ಸಡನ್ನಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆಂದರೆ ಸಡನ್ ವೇಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಗಾಲ್ ಸ್ಟೋನ್ಸು ಅತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹೇಗೆ ಅಂತ ಅಂದರೆ, ನಾವು ಸಡನ್ನಾಗಿ ವೇಟ್ ಲಾಸ್ ಮಾಡಿಕೊಂಡಾಗ ಆಗ ಪಿತ್ತಕೋಶದ್ದು ಮಸಲ್ ಟೋನಿಸಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಸ್ನಾಯು ಒಂದು ಇಲಾಸ್ಟಿಸಿಟಿ ಏನಿರುತ್ತೆ ಅದು ಸಡನ್ನಾಗಿ ಕಳೆದು ಹೋಗುತ್ತೆ. ನಾವು ಸಡನ್ ವೇಟ್ ಲಾಸ್ ಮಾಡಿದಾಗ ಆವಾಗ ಅದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮಾಡೋ ಕೆಪಾಸಿಟಿ ಕಳ್ಕೊಂಡಾಗ ಆ ಬೈಲನ್ನು ಅದು ಈಸಿಯಾಗಿ ಸಿಕ್ರೀಟ್ ಮಾಡೋಕ್ಕಾಗೋದಿಲ್ಲ. ಆ ಬೈಲ್ ಅಲ್ಲೇ ಉಳ್ಕೊಳ್ಳುತ್ತೆ, ಯಾಕಂದರೆ ಅದ್ರದ್ದು ಇಲಾಸ್ಟಿಸಿಟಿ ಕಳೆದು ಹೋಗಿರುತ್ತೆ. ಹಾಗಾಗಿ ಆ ಬೈಲು ಅಲ್ಲೇ ಸೆಕ್ರೀಟ್ ಆಗ್ತಾ ಮತ್ತೆ ಅದು ಪುನಃ ಗಾಲ್ ಸ್ಟೋನ್ ಆಗೋ ಚಾನ್ಸಸ್ಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಡನ್ ವೇಟ್ ಲಾಸ್ ಮಾಡ್ಕೊಳ್ಳೋ ಬದಲು ಕ್ರಮೇಣವಾಗಿ ಹಂತವಾಗಿ ನಿಧಾನವಾಗಿ ನಾವು ವೇಟ್ ಲಾಸ್ ಮಾಡ್ಕೊಳ್ಬೇಕಾಗತ್ತೆ. ಒಬೆಸಿಟಿ ಇರೋರು ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಅಂದರೆ, ಕೆಲವೊಂದು ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ.
ಅದು ಧನುರಾಸನ ಆಗಿರ್ಬೋದು, ಭುಜಂಗಾಸನ ಆಗಿರ್ಬೋದು, ಶಲಭಾಸನ ಆಗಿರ್ಬೋದು, ಮುಂತಾದ ಯೋಗಾಸನಗಳು ಹೊಟ್ಟೆ ಮೇಲೆ ಜಾಸ್ತಿ ಪ್ರೆಷರನ್ನು ಕೊಡ್ತಾ ಇರುತ್ತೆ. ಇದರಿಂದ ಒಬೇಸಿಟಿ, ಫ್ಯಾಟ್ ಬರ್ನ್ ಆಗೋದ್ರ ಜೊತೆಗೆ, ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಅದು ಲಿವರ್ ಮತ್ತು ಪಿತ್ತಕೋಶದ ಫಂಕ್ಷನ್, ಗಾಲ್ ಬ್ಯಾಡರ್ ಫಂಕ್ಷನ್ಗಳನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಅದಲ್ಲದೆ ಫೈಬರ್ ರಿಚ್ ಇರುವಂತಹ ಆಹಾರಗಳನ್ನು ನಾವು ದಿನನಿತ್ಯದಲ್ಲಿ ಹೆಚ್ಚಾಗಿ ಸೇವಿಸಬೇಕಾಗತ್ತೆ. ಅಂದರೆ ನಾರಿನಾಂಶ ಜಾಸ್ತಿ ಆಗಿರೋ ಪದಾರ್ಥಗಳು, ಎಕ್ಸಾಂಪಲ್ ಬೀನ್ಸ್ ಆಗಿರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಆಮೇಲೆ ಕ್ಯಾರೆಟು, ಯಾವುದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ಅದನ್ನು ನಾವು ಜಾಸ್ತಿಯಾಗಿ ಸೇವಿಸ್ತಾ ಹೋಗಬೇಕು. ಹಾಗೆ ದಿನನಿತ್ಯ ಒಂದು 8ರಿಂದ 10 ಗ್ಲಾಸು ನೀರನ್ನು ಕುಡಿಬೇಕು. ಈ ನೀರು ಜಾಸ್ತಿ ಕುಡಿತಾ ಇರೋದ್ರಿಂದ ಬೈಲ್ ಎಕ್ಸ್ಕ್ರೀಷನ್ ಆರಾಮಾಗಿ, ಅಂದರೆ ಸುಲಭವಾಗಿ ಆಗುತ್ತೆ. ಅದರಲ್ಲಿ ಇರುವಂಥ ಕಲ್ಲುಗಳು ಕೂಡ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನು ಜಾಸ್ತಿಯಾಗಿ ಸೇವಿಸ್ತಾ ಇರಬೇಕು. ಇದಲ್ಲದೆ ನಮ್ಮ ಅಡುಗೆ ಮನೆಗಳಲ್ಲಿ ಸಿಗುವಂಥ ಪದಾರ್ಥಗಳು, ಎಕ್ಸಾಂಪಲ್ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಅಲೋವಿರಾ, ಇವುಗಳ ಕಷಾಯವನ್ನು ಸೇವಿಸೋದ್ರಿಂದ ಅಥವಾ ಅಡಿಗೆಯಲ್ಲಿ ಇವುಗಳ ಉಪಯೋಗವನ್ನು ಹೆಚ್ಚೆಚ್ಚಾಗಿ ಮಾಡೋದ್ರಿಂದ ಇದು ವೆಯ್ಟ್ ಲಾಸ್ ಜೊತೆಗೇನೆ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಇವುಗಳಲ್ಲಿ ಹೇರಳವಾಗಿರೋದ್ರಿಂದ ಅದು ಈ ಪಿತ್ತಕೋಶದ ಕಲ್ಲುಗಳ ಉತ್ಪತ್ತಿಯನ್ನು ಕೂಡ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಬೇಸಿಟಿ ಮತ್ತು ವೆಯ್ಟ್ ಲಾಸ್ಗಳ ಕೆಲವೊಂದು ಟಿಪ್ಸ್ ಮತ್ತು ಅದರಿಂದ ಆಗೋ ಪಿತ್ತಕೋಶದ ಸಮಸ್ಯೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದ.